ವೆಲ್ಕಮ್ ಟು ಅಶ್ವಿನಿ ಕನಸು ಬ್ಲಾಗ್. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಒಂದು ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಏನಪ್ಪ ಅಂತಂದರೆ ಒಂದಷ್ಟು ಫ್ರೂಟ್ಸ್ಗಳು ಫ್ರೆಂಡ್ಸ್. ಹಣ್ಣುಗಳು ತಿನ್ನೋದ್ರಿಂದ ಏನೆಲ್ಲ ಬೆನಿಫಿಟ್ ಇದೆ ನಮ್ಗಳಿಗೆ, ಇದರಿಂದ ಯಾವ್ಯಾವ ಒಂದು ರೋಗಗಳು ದೂರ ಆಗುತ್ತೆ ಅನ್ನೋದ್ರ ಬಗ್ಗೆ. ಯಾಕಂದರೆ ತುಂಬ ಜನ ಹಣ್ಣು ಅಂದರೆ ಮುಖ ಮುರಿತಾರೆ, ಹಣ್ಣು ತಿನ್ನಿ ಅಂದರೆ ಬೇಡ ಬೇಡ ಅಂತಾರೆ. ಯಾಕಂದರೆ ಒಂದೊಂದು ಹಣ್ಣಲ್ಲೂ ಒಂದೊಂದು ವಿಟಮಿನ್ ಇರುತ್ತೆ. ಒಂದೊಂದು ಹಣ್ಣು ತಿನ್ನೋದ್ರಿಂದಲೂ ನಮಗೆ ಏನೇ ಒಂದು ಕಾಯಿಲೆ ಇದ್ರೂ ದೂರ ಆಗುತ್ತೆ. ಅದರಿಂದ ನಮಗೆ ಆರೋಗ್ಯ ತುಂಬಾ ಒಳ್ಳೆಯದಾಗುತ್ತೆ. ಕೆಲವರು ಹಣ್ಣು ಅಂದರೆ ಬೇಡ ಬೇಡಪ್ಪ ಅಂತ ಹೇಳ್ತಾರೆ, ಯಾವುದು ಬೇಡ ಅಂತಾರೆ. ಹೊರಗಡೆ ಹೋಗ್ತಾರೆ, ಲಿಕ್ವಿಡ್ ಇರೋಂಥ ಹಣ್ಣು, ಆ ಜ್ಯೂಸು ಈ ಜ್ಯೂಸು ಅಂತ ಹೊರಗಡೆ ಕುಡಿತಾರೆ. ಏನೇನು ಲಿಕ್ವಿಡ್ ಎಲ್ಲ ಹಾಕಿರ್ತಾರೆ ಅದನ್ನು ಕುಡಿದು ಆರೋಗ್ಯಗಳನ್ನ ಹಾಳು ಮಾಡ್ಕೋತಾರೆ. ಹಾಗಾಗಿ ಒಂದೊಂದು ಹಣ್ಣಿನಿಂದನೂ ಯಾವ್ಯಾವೆಲ್ಲ ಸಮಸ್ಯೆ ದೂರ ಮಾಡ್ಕೋಬೋದು ಅನ್ನೋದ್ರ ಬಗ್ಗೆ ನಾನು ಇವತ್ತು ನಿಮಗೆ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ಮೊದಲನೇ ಬಂದು ಬಾಳೆಹಣ್ಣು ತಿನ್ನೋದ್ರಿಂದ ಜೀರ್ಣಕ್ರಿಯೆಗೆ ತುಂಬಾ ಒಳ್ಳೆಯದು. ಹಾಗಾಗಿ ಡೈಲಿ ಊಟ ಆದ ನಂತರ ಒಂದೊಂದು ಬಾಳೆಹಣ್ಣು, ನೇಂದ್ರ ಬಾಳೆಹಣ್ಣು, ಪಚ್ಚ ಬಾಳೆಹಣ್ಣು ಅಥವಾ ಏಲಕ್ಕಿ ಬಾಳೆಹಣ್ಣು, ಯಾವುದಾದ್ರೂ ಒಂದು ಬಾಳೆಹಣ್ಣನ್ನು ತಿನ್ನುವಂಥ ಅಭ್ಯಾಸಗಳನ್ನ ನೈಟ್ ಹೊತ್ತು ಊಟ ಆದ ತಕ್ಷಣ ಮಧ್ಯಾಹ್ನ ಆದರೂ ತಿನ್ನಿ, ಇಲ್ಲ ನೈಟ್ ಆದರೂ ತಿನ್ನಿ. ನೆಕ್ಸ್ಟ್ ಬಂದು ಕಲ್ಲಂಗಡಿ ಹಣ್ಣು ತಿನ್ನೋದ್ರಿಂದ ನಮಗೆ ಯೂರಿನ್ ಪಾಸ್ ಅಂದರೆ ನಾವು ಯೂರಿನ್ ಮಾಡ್ತೀವಲ್ಲ ಅದು ನೀಟಾಗಿ ಆಗುತ್ತೆ. ಮತ್ತು ಹಾಗೆ ಬೊಜ್ಜು ಕರಗಿಸೋರಿಗೆ ಕಲ್ಲಂಗಡಿ ಹಣ್ಣು ತಿನ್ನೋದ್ರಿಂದ ಬೇಗನೆ ಒಂದು ಬೊಜ್ಜನ್ನ ಕರಗಿಸ್ಬೋದು. ಯಾಕಂದರೆ ಮೈಲಿರುವಂಥ ನೀರಿನ ಅಂಶನೆಲ್ಲ ತೆಗೆದಾಕಿ ನಮಗೆ ಏನು ಬೇಕೋ ಅದನ್ನು ಸಿಗುವಂಥದ್ದು. ಸಪೋಟ ಹಣ್ಣು ತಿನ್ನೋದ್ರಿಂದ ನರ ದೌರ್ಬಲ್ಯ ನಿರ್ವಹಣೆ ಆಗುತ್ತೆ. ಯಾಕಂದರೆ ಒಬ್ಬೊಬ್ಬರಿಗೆ ನರ ವೀಕ್ ಇರುತ್ತೆ. ಹಾಗಾಗಿ ಒಂದೊಂದು ಸಪೋಟ ಹಣ್ಣು ತಿನ್ನೋದ್ರಿಂದ ಅಥವಾ ಜ್ಯೂಸ್ ಮಾಡ್ಕೊಂಡು ಕುಡಿಯೋದ್ರಿಂದ ತುಂಬಾ ಒಳ್ಳೆಯದಾಗುತ್ತೆ. ನೆಕ್ಸ್ಟ್ ಬಂದು ಪರಂಗಿ ಹಣ್ಣು ತಿನ್ನೋದ್ರಿಂದ ಈರುಳುಗಣ್ಣು ಅಂದರೆ ಒಬ್ಬೊಬ್ಬರಿಗೆ ಏನಾಗುತ್ತೆ ಅಂದರೆ ನೈಟ್ ಕಣ್ಣು ಕಾಣಿಸಲ್ಲ, ಮತ್ತು ಮುಸ್ಸಂಜೆ ಆಗೋದಕ್ಕೆ ಕಣ್ಣು ಮಂಜಾಗುವಂಥದ್ದು, ಪೊರೆ ಬರುವಂಥದ್ದು, ಈ ಥರ ಎಲ್ಲ ಇರುವಂಥವ್ರು ಹೆಚ್ಚೆಚ್ಚು ಪಪ್ಪೆ ಹಣ್ಣು ತಿನ್ನೋದ್ರಿಂದ ತುಂಬಾ ಒಳ್ಳೆಯದಾಗುತ್ತೆ. ಮತ್ತು ಹಾಗೆ ಕರ್ಬೂಜ ಹಣ್ಣು ತಿನ್ನೋದ್ರಿಂದ ಮೂತ್ರ ಅಂದರೆ ನಮ್ಮ ಯೂರಿಂಗು, ಕಿಡ್ನಿ ಸ್ಟೋನ್ ಇರುತ್ತೆ ನೋಡ್ರಿ, ಕಿಡ್ನಿ ಸ್ಟೋನ್ ಇರೋರೆಲ್ಲ ಇದು ತಿನ್ನೋದ್ರಿಂದ ಏನಪ್ಪ ಕರ್ಬೂಜ ಹಣ್ಣು ಅದನ್ನ ಜ್ಯೂಸ್ ಮಾಡಿಕೊಂಡು ಅಥವಾ ಏನಾದರೂ ಒಂದು ಸಲಾಡ್ ಥರ ಮಾಡಿಕೊಂಡು ತಿನ್ನೋದ್ರಿಂದ, ಕರ್ಬೂಜ ಹಣ್ಣು ತಿನ್ನೋದ್ರಿಂದ ಮೂತ್ರದಲ್ಲಿ ಕಲ್ಲು ಸೇರುವಂಥದ್ದು ಆಗೋದಿಲ್ಲ. ಓಕೆನಾ. ಮತ್ತು ಹಾಗೆ ಮೂಸಂಬಿ ನಿಮಗೆ ಟೈಫಾಯ್ಡ್ ಜ್ವರ ಬಂದರೆ, ಮತ್ತು ಹಾಗೆ ನಿಶಕ್ತಿ, ಸುಸ್ತು, ಇದೆಲ್ಲದಕ್ಕೂ ಮೂಸಂಬಿ ತಿನ್ನೋದ್ರಿಂದ ನಮಗೆ ಜ್ವರಕ್ಕೂ ಒಳ್ಳೆಯದು, ಕೈಕಾಲಿಗೂ ಶಕ್ತಿಗೂ ಒಳ್ಳೆಯದು. ಸುಸ್ತಗಂತೂ ನಿಂಬೆಹಣ್ಣು ಜ್ಯೂಸ್ ಮಾಡ್ಕೊಂಡು ಕುಡಿಯೋದ್ರಿಂದ 7 ಮಾರ್ಕ್ಸ್ ಕಾಯಿಲೆ ದೂರ ಆಗುತ್ತೆ. ಮತ್ತು ಹಾಗೆ ಶುಂಠಿ ನಮಗೆ ಮಳೆಗಾಲದಲ್ಲಿ ಶುಂಠಿ ತುಂಬಾ ಅವಶ್ಯಕತೆ ಇರುತ್ತೆ. ಏಕೆಂದರೆ ಶುಂಠಿ ಕಷಾಯ ಮಾಡ್ಕೊಂಡು ಕುಡಿಯೋದ್ರಿಂದ ನಮ್ಮಲ್ಲಿರೋ ಕಫ ದೂರ ಆಗುತ್ತೆ. ಮತ್ತು ಹಾಗೆ ನಮಗೆ ಯಾವುದೇ ಒಂದು ಹೊಟ್ಟೆ ಒಳಗೆ ಕೆಟ್ಟದಿದ್ದರೆ ಅದು ಹೊರಗಡೆ ಹಾಕುತ್ತೆ. ಮತ್ತು ಹಾಗೆ ಕ್ಯಾರೆಟ್ ತಿನ್ನೋದ್ರಿಂದ ಕಣ್ಣಿನ ದೃಷ್ಟಿದೋಷ ದೂರ ಆಗುತ್ತೆ. ಅಂದರೆ ಕೆಲವ್ರಿಗೆ ಕಣ್ಣು ಕಾಣಿಸಲ್ಲ, ದೂರದೃಷ್ಟಿ ಕಾಣಿಸಲ್ಲ, ಮತ್ತು ಹಾಗೆ ಅಕ್ಷರಗಳು ಕಾಣಿಸೋಂಥದ್ದು, ಟಿ ವಿ ನೋಡೋಕ್ಕಾಗಲ್ಲ, ಕಣ್ಣು ಮಂಜಾಗ್ತಾ ಇರೋವಂಥದ್ದು, ಇದೆಲ್ಲ ಆಗೋರಿಗೆ ಕ್ಯಾರೆಟು ತುಂಬಾ ಹೇಳಿ ಮಾಡಿಸೋದು. ಕ್ಯಾರೆಟನ್ನು ದಿನ ಒಂದೊಂದು ಕ್ಯಾರೆಟು ಎಷ್ಟು ಸಾಧ್ಯವೋ ಅಷ್ಟು ದಿನ ಒಂದೊಂದು ಕ್ಯಾರೆಟ್ ತಿನ್ನೋದ್ರಿಂದನೂ ಕಣ್ಣಿನ ದೃಷ್ಟಿ ನಿರ್ವಹಣೆ ಆಗುತ್ತೆ. ಮತ್ತು ಹಾಗೆ ಬಂದು ಅನಾನಸ್ ತಿನ್ನೋದ್ರಿಂದ ನಮಗೀಗ ನೋಡಿ ಶೀತ ಟೈಮ್ ಬಂದರೆ ಸಾಕು ಗಂಟ್ಲು ಕಫ ಕಟ್ಟೋದು, ಗಂಟ್ಲು ಕಟ್ಕೊಳ್ಳೋವಂಥದ್ದು, ಇದೆಲ್ಲದರಿಂದ ಅನಾನಸ್ ತಿನ್ನೋದ್ರಿಂದ ನಮಗೆ ಗಂಟಿನ ಒಂದು ಸಮಸ್ಯೆ ದೂರ ಆಗುತ್ತೆ. ಕಿತ್ತಳೆ ಹಣ್ಣು, ಚಳಿಗಾಲ ಬಂತು ಅಂದರೆ ಕಿತ್ತಳೆ ಹಣ್ಣು ಫ್ರೆಂಡ್ಸ್ ನಿಜವಾಗ್ಲೂ ನಮಗೆ ಬಾಯಾರಿಕೆ, ಈಗ ಎಷ್ಟೇ ತಿಂದು ನೀರು ಕುಡಿದ್ರೂ ನಮಗೆ ನೀರು ಇದಾಗ್ತಾಯಿಲ್ಲ ಅನ್ನೋದ್ರಿಂದ, ಹಾಗಾಗಿ ಕಿತ್ತಳೆ ಹಣ್ಣು ತಿನ್ನೋದ್ರಿಂದ ಬಾಯಾರಿಕೆ ಕಡಿಮೆ ಆಗುತ್ತೆ. ಹಾಗೆ ಬಾಯಲ್ಲಿ ಸ್ಮೆಲ್ ಬರುವಂಥದ್ದು ಇದೆಲ್ಲ ಇದ್ದಾಗ ಏನು ಮಾಡಬೇಕು ಅಂದರೆ ಕಿತ್ತಳೆ ಹಣ್ಣದು ಸಿಪ್ಪೆನ ಪೌಡ್ರ್ ಮಾಡಿಬಿಟ್ಟು ಅದನ್ನು ಒಣಗಿಸಿ ಇಟ್ಟು ಒಂದು ಬಿಸಿನೀರಿಗೆ ಈ ಪೌಡ್ರನ್ನ ಹಾಕ್ಕೊಂಡು ಕುಡಿಯೋದು, ಬಾಯಿನ ಮುಕ್ಕಳಿಸೋದ್ರಿಂದ ಬಾಯಲ್ಲಿರುವಂಥ ದುರ್ವಾಸನೆ ಹೋಗುತ್ತೆ. ಯಾಕಂದರೆ ತುಂಬ ಜನಕ್ಕೆ ಬಾಯಿ ಸ್ಮೆಲ್ ಬರ್ತಾ ಇರುತ್ತೆ. ಅಂಥವ್ರು ಏನು ಮಾಡಬೇಕು ಅಂದರೆ ಕಿತ್ತಳೆ ಹಣ್ಣಿನ ಸಿಪ್ಪೆನ ತೆಗೆದು ಚೆನ್ನಾಗಿ ಒಣಗಿಸಿ ಪೌಡ್ರ್ ಮಾಡಿಟ್ಕೊಂಡು ಬೆಳಿಗ್ಗೆ ಟೈಮು ಬಿಸಿ ನೀರಿಗೆ ಹಾಕ್ಬಿಟ್ಟು ಅದನ್ನು ಚೆನ್ನಾಗಿ ಬಾಯಿನ ಮುಕ್ಕಳಿಸ್ಬಿಟ್ಟು ಇದು ಮಾಡ್ಕೊಳ್ಳೋದ್ರಿಂದ ಬೇಗನೆ ಕೆಟ್ಟ ವಾಸನೆ ಬರುವಂಥದ್ದು ದೂರ ಆಗುತ್ತೆ. ಹಾಗೆ ನಿಮ್ಮ ಬಾಯಾರಿಕೆ, ಈಗ ಊಟ ಆಲ್ಮೋಸ್ಟ್ ಜಾಸ್ತಿ ಚಳಿಗಾಲದಲ್ಲಿ ಬಿಸಿಲಿರ್ತಾ ನೀರು ಕುಡಿಯೋಕ್ಕಾಗಲ್ಲ, ನಮಗೆ ಒಂಥರ ಕೋಲ್ಡ್ ಇರುತ್ತೆ, ನೀರು ಕುಡಿಯೋಕ್ಕಾಗಲ್ಲ. ಹಾಗಂಥ ಟೈಮಲ್ಲಿ ಇದು ತಿನ್ನೋದ್ರಿಂದ ನಮ್ಮ ಬಾಯಾರಿಕೆ ಕಡಿಮೆ ಆಗುತ್ತೆ. ಹಾಗೆ ದಾಳಿಂಬೆ ತಿನ್ನೋದ್ರಿಂದ
ಮೂತ್ರಕೋಶ ನಿರ್ವಹಣೆ ಆಗುತ್ತೆ. ಸೇಬು ತಿನ್ನೋದ್ರಿಂದ ಹೃದಯ ಅಂದರೆ ನಮಗೆ ಬ್ಲಡ್ ಲೆವೆಲ್ ಹೆಚ್ಚಾಗುತ್ತೆ. ಮತ್ತು ಹಾಗೆ ಬಂದು ನಮಗೇನಾದ್ರು ಹೃದಯ ಹತ್ರ ಕಾಯಿಲೆಗಳೇನಿದ್ದರೆ ದೂರ ಆಗುತ್ತೆ. ಹಾಗಾಗಿ ಇವೆಲ್ಲ ವಿಟಮಿನ್ ಇರುವಂಥ ಒಂದೊಂದಕ್ಕೂ ಒಂದೊಂದು ವಿಟಮಿನ್ ಇರುವಂಥ ಫ್ರೂಟ್ಸ್ಗಳು ಇದರೆಲ್ಲ ತಿನ್ನೋದ್ರಿಂದ ನಮಗೆ ತುಂಬಾ ಬೆನಿಫಿಟ್ ಇದೆ. ಎಲ್ಲದರಲ್ಲೂ ಒಂದೊಂದು, ಯಾಕಂದರೆ ಮನುಷ್ಯ ಅಂದಮೇಲೆ ಎಲ್ಲನೂ ತಿನ್ಬೇಕಂತ. ಕೆಲವರು ಅಂದರೆ ನಾನ್ ವೆಜ್ಜಿಗೆ ಫಿಕ್ಸ್ ಆಗಿಬಿಟ್ಟಿರ್ತಾರೆ, ಕೆಲವರು ತರಕಾರಿಗೆ ಫಿಕ್ಸ್ ಆಗಿರ್ತಾರೆ. ಫ್ರೆಂಡ್ಸ್ ಅಯ್ಯೋ ಅಷ್ಟು ದುಡ್ಡು ಕೊಟ್ಬಿಟ್ಟು ನಾವು ತಿನ್ನಬೇಕಾ, ನಾವು ಇದು ಮಾಡಬೇಕಾ ಅಂತ. ಆದರೆ ನಮ್ಮ ಆರೋಗ್ಯನೂ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗಾಗಿ ಹೇಳ್ತಿದ್ದೀನಿ, ಪ್ರತಿಯೊಬ್ಬರು ಹಣ್ಣನ್ನು ಸೇವನೆ ಮಾಡೋದ್ರಿಂದ ಯಾವುದಾದ್ರೂ ಅಷ್ಟೇ ಆ ಸೀಸನ್ ಯಾವ ಸೀಸನ್ ಇರುತ್ತೆ ಆ ಸೀಸನಲ್ಲಿ ಹಣ್ಣು ತಿನ್ನೋದ್ರಿಂದ ಒಳ್ಳೆಯದಾಗುತ್ತೆ. ಮತ್ತು ಹಾಗೆ ಬಂದು ಮಾವು ತಿನ್ನೋದ್ರಿಂದ ನಮಗೆ ಹೊಟ್ಟೆ ಶುದ್ಧೀಕರಣ ಆಗುತ್ತೆ. ಮತ್ತು ಹಾಗೆ ನಮಗೆ ಕರುಳ ಸಂಬಂಧಿತ ಕಾಯಿಲೆಗಳು ಅಂದರೆ ಏನಾದರೂ ಹೊಟ್ಟೆ ಒಳಗೆ ಏನಾದ್ರು ಒಂದು ಕಾಯಿಲೆ ಕಸಡಿದ್ರೆ ಅದನ್ನು ತಿನ್ನೋದ್ರಿಂದನೂ ಬೇಗ ಅದು ನಿರ್ವಹಣೆ ಆಗುತ್ತೆ ಫ್ರೆಂಡ್ಸ್. ಯಾಕೆಂದರೆ ಕೆಲವರು ಹಣ್ಣು ತಿನ್ನೋಕ್ಕೆ ಅಂದ್ರೇ ಮುಖ ಮುರಿತಾರೆ ಅಂತ ಹೇಳಿದ್ನಲ್ವ. ಹೌದು, ದುಡ್ಡು ಕೊಟ್ಟು ಅಷ್ಟು ದುಡ್ಡು ಕೊಟ್ಟು ತಿನ್ನಬೇಕಾ, ಇಷ್ಟು ದುಡ್ಡು ಕೊಟ್ಟು ತಿನ್ನಬೇಕಾ, ನಾವು ಶ್ರೀಮಂತರು ಬಡವರು, ಇಲ್ಲಿ ಹಣ್ಣು ತಿನ್ನೋಕ್ಕೆ ಯಾವ ಶ್ರೀಮಂತರಾಗಲಿ ಯಾವ ಬಡವರೇ ಆಗಲಿ ಯಾವುದೂ ಬರೋದಿಲ್ಲ. ಪ್ರತಿಯೊಬ್ಬರು ಒಂದೊಂದು ಕಾಯಿಲೆ ಅಂತಂತಲ್ಲ, ನಮ್ಮ ಆರೋಗ್ಯಕ್ಕೆ ತಕ್ಕವಾಗಿ ತರಕಾರಿ ಒಂದೇ ನಿಮಿತ್ತವಲ್ಲ, ಅದ್ರ ಜೊತೆಗೆ ನಾವು ಹಣ್ಣುಗಳನ್ನ ತಿನ್ನೋದ್ರಿಂದನೂ ನಮ್ಮ ಆರೋಗ್ಯಗಳನ್ನ ನಾವು ಮಾಡ್ಕೋಬೋದು. ಯಾವುದಾದ್ರೂ ತಿನ್ನಿ, ಇದೇ ತಿನ್ನಬೇಕು ಅದೇ ತಿನ್ನಬೇಕು ಅಂತಲ್ಲ. ಒಟ್ಟಲ್ಲಿ ಊಟದ ಜೊತೆಗೆ ಒಂದಿನಕ್ಕೆ ಒಂದು ಬಾಳೆಹಣ್ಣಾರು ತಿನ್ನಿ, ಅಥವಾ ಸೀಬೆ ಇದ್ದರೆ ಸೀಬೆಹಣ್ಣಾರು ತಿನ್ನಿ. ಏನು ಮನೆ ಹತ್ರ ಮನೇಲಿರುತ್ತೋ ಕಡಿಮೆ ರೇಟಲ್ಲಿ ಅದೊಂದು ಸೀಸನ್ಗೆ ಒಂದೊಂದು ಹಣ್ಣು ಕಡಿಮೆ ಇರುತ್ತೆ, ಆ ಸೀಸನಲ್ಲಿ ಹಣ್ಣುಗಳನ್ನ ತಗೊಂಡು ತಿನ್ನೋದ್ರಿಂದ ತುಂಬಾ ಬೆನಿಫಿಟ್ ಇದೆ. ಹಾಗೆ ದ್ರಾಕ್ಷಿ ಜ್ಯೂಸ್ ಮಾಡ್ಕೊಂಡು ಕುಡೀರಿ, ಅದು ಹೆಲ್ತ್ಗೆ ತುಂಬಾ ಒಳ್ಳೆಯದು. ಹಾಗಾಗಿ ಈ ವಿಡಿಯೋ ಇಷ್ಟ ಆದರೆ ಲೈಕು, ಕಮೆಂಟು, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡಿ. ಬಾಯ್ ಫ್ರೆಂಡ್ಸ್, ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಆಲ್.